ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ ಭಾಗ 42. ಇಷ್ಟು ಚಿಕ್ಕ ವಯಸ್ಸಿಗೆ ಬೇರೆಯವರಿಗೆ ಸಹಾಯ ಮಾಡಬೇಕು ಎನ್ನುವ ನಿನ್ನ ಗುಣ ಬಹಳ ದೊಡ್ಡದು ಅಹನ. ಬಂಗಾರ ನೀನು ಎಂದು ಕುಳಿತಲ್ಲಿಂದ ಮೇಲೆದ್ದು ಅಹನಾಳ ಬಳಿಗೆ ಬಂದಂತಹ ಸುನಂದ ಅವರು ಅವಳ ಮುಖದ ಮೇಲೆ ಬೆರಳಿನಿಂದ ಲಟಿಕೆ ಮುರಿದು ದೃಷ್ಟಿ ತೆಗೆದಿದ್ದರು. ಮೊದಲೇ ತಮ್ಮನ ಮಂಗಳು ಎಂದರೆ ಬಹಳ ಪ್ರೀತಿ, ಇನ್ನು ಈಗ ಮಹಿಮ ಎದುರಿಗೆ ಅವಳನ್ನು ಹೊಗಳುವುದು ಎಂದರೆ ಕೇಳಬೇಕೇ? ಮಹರ್ಷಿ, ನಮ್ಮ ಅಹನ ಹೇಳುತ್ತಿರುವುದು ಸರಿಯಾಗಿದೆ. ಪಾಪ, ಇವರನ್ನು ನೋಡಿದರೆ ತುಂಬ ಬಡವರು ಎಂದು ಕಾಣುತ್ತದೆ. ನೀನೇ ಒಮ್ಮೆ ಪಾರ್ಥನ ಜೊತೆ ಮಾತನಾಡಿ ಇವರ ಮಗನನ್ನು ಬಿಡಿಸೋಕೆ ಹೇಳು ಎಂದರು. ನಾನು ಹೇಳಿದ ತಕ್ಷಣ ಕಾನೂನಿನ ಚೌಕಟ್ಟಿಗೆ ತೆಗೆದುಕೊಂಡಿರುವವನು ಹಾಗೆಲ್ಲ ಬಿಡುವುದಿಲ್ಲ ಅಮ್ಮ. ಇವರ ಮಗನನ್ನು ಬಿಡಿಸಬೇಕು ಎಂದರೆ ನಾವು ಕೂಡ ಕಾನೂನಿನ ಮುಖಾಂತರವೇ ಹೋಗಬೇಕು ಎಂದನು. ಮಹರ್ಷಿ, ನಾಳೆ ನಾನೇ ಲಾಯರ್ ಹತ್ರ ಮಾತಾಡ್ತೀನಿ ಬಿಡು ಎಂದರು ರಾಜೇಂದ್ರ ಅವರು. ಅವರ ಮಾತಿಗೆ ಖುಷಿಯಾದಂತಹ ಅಹನ, ಥ್ಯಾಂಕ್ ಯು ಮಾವ. ಓದು ಬರಹ ಗೊತ್ತಿಲ್ಲ, ಪ್ರಪಂಚ ಜ್ಞಾನ ಇಲ್ಲ, ಒಪ್ಪತ್ತಿನ ಊಟಕ್ಕೂ ಪರದಾಡುವ ಇಂಥವರಿಗೆ ನಮ್ಮಂಥವರೇ ಸಹಾಯ ಮಾಡದ ಮೇಲೆ ಬೇರೆ ಯಾರು ಮಾಡುತ್ತಾರೆ ಹೇಳಿ ಎಂದವಳು ಮರಿಯಪ್ಪನ ಬಳಿಗೆ ಬಂದು, ಅಂಕಲ್, ನೀವು ಏನು ಯೋಚಿಸಬೇಡಿ, ನಮ್ಮ ಮಾವ ನಿಮ್ಮ ಮಗನನ್ನು ಬಿಡಿಸುತ್ತಾರೆ ಎಂದವಳು ತನ್ನ ಹೆಗಲಿನಲ್ಲಿ ತೂಗು ಹಾಕಿದ್ದ ಬ್ಯಾಗನ್ನು ತೆಗೆದು ಮುಂದೆ ಹಿಡಿದು ಅಲ್ಲಿ ಅವಳು ಇರಿಸಿದಂತಹ ಹಣವನ್ನು ತೆಗೆದು ಮರಿಯಪ್ಪನ ಮುಂದೆ ಹಿಡಿದರೆ, ದುಡ್ಡು ಬ್ಯಾಡ ಕಣವ್ವ, ನೀನು ಇಷ್ಟು ಸಹಾಯ ಮಾಡಿದ್ಯಲ್ಲ ಅಷ್ಟೇ ಸಾಕು, ದೇವರು ನಿನ್ನ ಚೆನ್ನಾಗಿಟ್ಟಿರಲಿ ಎಂದರು. ದುಡ್ಡು ಬೇಡ ಎನ್ಬೇಡಿ ಅಂಕಲ್, ತಗೊಳ್ಳಿ, ನಿಮ್ಮ ಮನೆಯವರು ಯಾರೂ ಊಟ ಮಾಡಿಲ್ಲ ಎಂದು ಹೇಳ್ತಿದ್ರಿ, ಈ ಹಣದಿಂದ ಮನೆಗೆ ಸ್ವಲ್ಪ ರೇಷನ್ ತೆಗೆದುಕೊಂಡು ಹೋಗಿ ಎಂದು ಬಲವಂತ ಮಾಡಿ ಮರಿಯಪ್ಪನ ಕೈಗೆ ಹಣ ನೀಡಿದ್ದಳು ಅಹನ. ಇಷ್ಟು ಚಿಕ್ಕ ವಯಸ್ಸಿಗೆ ಅವಳ ಸಹಾಯ ಮನೋಭಾವ ನೋಡಿದ ರಾಜೇಂದ್ರ ಅವರಿಗೂ ಕೂಡ ಖುಷಿಯಾಯಿತು. ಮಹಿಮಾಳಿಗೆ ಅವಳ ನಡವಳಿಕೆ ಎಲ್ಲವೂ ಇಷ್ಟವಾಗಿ ಹೋಗಿತ್ತು. ಅಲ್ಲದೆ ಅವಳಲ್ಲಿ ತನ್ನನ್ನೇ ತಾನು ನೋಡಿಕೊಂಡಂತಾಗುತ್ತಿತ್ತು. ಅಂಕಲ್ ಬನ್ನಿ, ನಿಮ್ಮನ್ನು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ನಾನು ಮನೆಗೆ ಹೋಗ್ತೀನಿ ಎಂದವಳು ಮಾತು ಕೇಳಿದ ರಾಜೇಂದ್ರ ಅವರು, ಅಹನಾ, ಭದ್ರನ ಜೊತೆ ಕಾರಿನಲ್ಲಿ ಹೋಗು ಎಂದು ಭದ್ರನನ್ನು ಅವರ ಜೊತೆ ಕಳುಹಿಸಿದ್ದರು. ರಾತ್ರಿಗೆ ಅಡಿಗೆ ಮಾಡಿ ಎಲ್ಲರನ್ನು ಊಟಕ್ಕೆ ಕರೆದು ಊಟ ಬಡಿಸಿ ರಾತ್ರಿಯೇ ಎಲ್ಲ ಪಾತ್ರೆ ತೊಳೆದಿಟ್ಟು ಅಡಿಗೆ ಮನೆ ಸ್ವಚ್ಛ ಮಾಡಿ ಕೋಣೆಗೆ ಬಂದರೆ ಮಹರ್ಷಿ ಅವನ ಕಾಲೇಜಿನ ಪುಸ್ತಕ ಹಿಡಿದು ಓದುತ್ತಾ ಕುಳಿತಿದ್ದನು. ಮಹಿಮಾ ಕೋಣೆಯಲ್ಲಿ ಒಳಗೆ ಬಂದರೂ ಸಹ ಅವಳನ್ನು ಕಿರುಗಣ್ಣಿನಲ್ಲಿಯೇ ನೋಡುತ್ತಾ ತನ್ನ ಓದನ್ನು ಮುಂದುವರಿಸಿದನು. ಒಳಗೆ ಬಂದವಳೆ ಕಪಾಟಿನಲ್ಲಿ ಅವನ ಒಂದು ಶರ್ಟು ಪ್ಯಾಂಟು ಹಿಡಿದು ಐರನ್ ಮಾಡುವ ಟೇಬಲ್ ಬಳಿ ತೆಗೆದುಕೊಂಡು ಹೋಗಿದ್ದಳು. ಅವಳು ಏನು ಮಾಡುತ್ತಾಳೆ ಎಂದು ಕಿರುಗಣ್ಣಿನಲ್ಲಿಯೇ ನೋಡುತ್ತಿದ್ದವನು ಅವಳು ಶರ್ಟ್ ಹಿಡಿದು ಐರನ್ ಮಾಡುವುದನ್ನು ನೋಡಿ ಕುಳಿತಲ್ಲಿಂದ ಮೇಲೆದ್ದು ಅವಳ ಬಳಿಗೆ ಹೋಗಿ ಒಡನೆಯೇ ತನ್ನ ಶರ್ಟನ್ನು ಕೈಗೆ ತೆಗೆದುಕೊಂಡವನು, ಏನು ಮಾಡ್ತಿದ್ದೀಯಾ ಎಂದನು. ಅದು ಐರನ್ ಮಾಡಿ ಇಡುತ್ತಿದ್ದೇನೆ, ನಿಮಗೆ ನಾಳೆಗೆ ಎಂದು ತಲೆ ತಗ್ಗಿಸಿ ಹೇಳಿದಳು. ನನ್ನ ಬಟ್ಟೆ ಐರನ್ ಮಾಡಿ ಕೊಡು ಎಂದು ನಾನೇನಾದರೂ ಕೇಳಿದೆನಾ? ಐರನ್ ಮಾಡಲು ಡೋಬಿ ಇದ್ದಾನೆ, ನಾಳೆ ಬೆಳಗ್ಗೆ ಮನೆಗೆ ಡೋಬಿ ಬರ್ತಾನೆ, ಅವನ ಕೈಗೆ ನನ್ನ ಬಟ್ಟೆಗಳನ್ನು ಕೊಡು ಸಾಕು ಎಂದು ಸಿಡುಕಿನಿಂದ ಹೇಳಿದನು. ಇವತ್ತು ಬೆಳಗ್ಗೆ ಡೋಬಿ ಬಂದಿದ್ದನು, ಅವನು 1 ವಾರ ಊರಿಗೆ ಹೋಗುತ್ತಿದ್ದಾನಂತೆ, ನಾಳೆಯಿಂದ 1 ವಾರ ಬರಲ್ಲ ಎಂದು ಹೇಳಿ ಹೋಗಿದ್ದಾನೆ ಎಂದಳು ಮೇಲು ಧ್ವನಿಯಲ್ಲಿ. ಡೋಬಿ 1 ವಾರ ಬರುವುದಿಲ್ಲ ಎನ್ನುವ ವಿಷಯವನ್ನು ಕೇಳಿ ಮೌನವಾದವನು ಮತ್ತೆ ಅವಳ ಮುಂದೆ ಸೋಲಬೇಕಲ್ಲ ಎನ್ನುವ ಯೋಚನೆಯನ್ನು ಮಾಡಿ, 1 ವಾರ ಡೋಬಿ ಬರಲ್ಲ ಎಂದು ನಾಳೆ ನಾನು ಯಾವ ಬಟ್ಟೆ ಹಾಕಬೇಕು ಎಂದು ನೀನೇ ನಿರ್ಧಾರ ಮಾಡಿ ಇದೇ ಬಟ್ಟೆ ಹಾಕಿಕೊಳ್ಳಬೇಕು ಎಂದು ಆರ್ಡರ್ ಮಾಡುತ್ತಿದ್ದೀಯಾ ಎಂದನು. ಎಲ್ಲದರಲ್ಲೂ ತಪ್ಪು ಹುಡುಕುವವನಿಗೆ ಏನು ತಾನೇ ಹೇಳುತ್ತಾಳೆ ಅವಳು. ಹಾಗೆಲ್ಲ ಏನಿಲ್ಲ, ನಿಮ್ಮ ಇರುವ ಬಟ್ಟೆಗಳಲ್ಲಿ ನಿಮಗೆ ಚೆನ್ನಾಗಿ ಕಾಣಿಸುತ್ತದೆ, ಈ ಬಟ್ಟೆಯನ್ನು ಕೂಡ ನೀವು ಇಷ್ಟಪಟ್ಟು ಹಾಕೋತೀರ ಎಂದು ಗೊತ್ತು, ಅದಕ್ಕೆ ಇದನ್ನೇ ಐರನ್ ಮಾಡುತ್ತಿದ್ದೇನೆ ಎಂದಳು. ಏನೂ ಬೇಕಾಗಿಲ್ಲ, ನಿನ್ನಂಥವಳ ಕೈಯಿಂದ ನನ್ನ ಸೇವೆ ಮಾಡಿಸಿಕೊಳ್ಳುವ ದೌರ್ಭಾಗ್ಯ ನನಗೆ ಇನ್ನೂ ಬಂದಿಲ್ಲ ಎಂದು ಅವಳ ಕೈಯಿಂದ ಐರನ್ ಬಾಕ್ಸ್ ಕಸಿದುಕೊಂಡು ತಾನೇ ಐರನ್ ಮಾಡಲು ನಿಂತನು. ಮಹರ್ಷಿ ಐರನ್ ಮಾಡುವುದನ್ನು ನೋಡಿದವಳು ಮತ್ತೆ ಮಾತು ಮುಂದುವರಿಸಲು ಇಷ್ಟವಾಗದೆ ಚಾಪೆ ಹಾಕಿಕೊಂಡು ಅಲ್ಲಿಯೇ ಕುಳಿತವಳು ತನ್ನ ಕಾಲಿಗೆ ಔಷಧಿ ಹಚ್ಚಿಕೊಂಡು ಹಾಗೆ ಮಲಗಿದಳು. ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ದರಿಂದ
ಬಹುಬೇಗ ನಿದ್ರೆ ಹತ್ತಿತ್ತು ಅವಳಿಗೆ. ತನ್ನ ಬಟ್ಟೆಯನ್ನು ಐರನ್ ಮಾಡಿ ಇಟ್ಟವನು ತಾನು ಕೂಡ ಮಲಗಲು ಬಂದರೆ ಅದಾಗಲೇ ಮಹಿಮಾ ನಿದ್ರೆ ಮಾಡುತ್ತಿದ್ದಳು. ಇಂದು ನಳಿನಿ ಕೆಲಸಕ್ಕೆ ಬಂದಿಲ್ಲದೆ ಇರುವುದರಿಂದ ಅವಳಿಗೆ ಹೆಚ್ಚು ಕೆಲಸ ಎಂದು ಅವನಿಗೂ ಕೂಡ ಗೊತ್ತಿತ್ತು. ಅವಳ ಮುಖದ ಮೇಲಿನ ಸುಸ್ತನ್ನು ಸ್ವಲ್ಪ ಸಮಯದ ಹಿಂದಷ್ಟೇ ಗುರುತಿಸಿದ್ದನಲ್ಲ. ಸದ್ದಾಗದ ಹಾಗೆ ನಿಧಾನವಾಗಿ ಅವಳ ಪಕ್ಕ ಕುಳಿತವನು, ಮಹಿಮಾ, ಯಾಕೆ ಇಷ್ಟು ಹಠ ಮಾಡ್ತೀಯಾ? ನಿನ್ನ ಜೊತೆ ರೂಢಾಗಿ ನಡೆದುಕೊಳ್ಳಬಾರದು ಎಂದು ಎಷ್ಟೋ ಬಾರಿ ಅಂದುಕೊಳ್ಳುತ್ತೇನೆ. ಆದರೆ ಅದು ನನ್ನಿಂದ ಆಗುತ್ತಿಲ್ಲ. ನಿನ್ನ ಜೊತೆ ಮಾತನಾಡುವಾಗ ಸಾಫ್ಟಾಗಿ ಮಾತಾಡಬೇಕು ಎಂದುಕೊಂಡರೂ ಅದೂ ನನ್ನಿಂದ ಆಗ್ತಿಲ್ಲ. ಯಾರು ನಿನಗೆ ನೋವು ಕೊಡುತ್ತಿಲ್ಲ ಮಹಿಮಾ. ನಿನ್ನ ಈ ಹಠದಿಂದಲೇ ನಿನಗೆ ನೀನೇ ನೋವು ಮಾಡಿಕೊಳ್ಳುತ್ತಿದ್ದೀಯ. ನಿನ್ನ ಅಪ್ಪ ಆಡಿದ ಮಾತುಗಳು ಇನ್ನೂ ನನ್ನ ಎದೆಯಲ್ಲಿ ಹಾಗೆ ಉಳಿದಿದೆ. ಅವರು ಅಷ್ಟೆಲ್ಲ ಮಾತನಾಡಿದ ಮೇಲೂ ನಾನು ಹೇಗೆ ನಿನ್ನನ್ನು ಮದುವೆ ಮಾಡಿಕೊಳ್ಳಲು ಆಗುತ್ತದೆ ಹೇಳು? ಬೇಡ ಮಹಿಮಾ, ಆದಷ್ಟು ಬೇಗ ನನ್ನಿಂದ ದೂರ ಹೋಗಿಬಿಡು ಎಂದವನ ಮನಸ್ಸು ಭಾರವಾಗಿತ್ತು. ಇಷ್ಟು ದಿನ ಎದೆಯಲ್ಲಿ ಬಚ್ಚಿಟ್ಟಿದ್ದಂತಹ ಮಾತುಗಳು ಇಂದು ಹೊರಗೆ ಬಂದಿದ್ದವು. ಆದರೆ ಅದನ್ನು ಕೇಳಿಸಿಕೊಳ್ಳಬೇಕಾದವಳು ಮಾತ್ರ ಅದಾಗಲೇ ನಿದ್ರಾದೇವಿಯ ತೆಕ್ಕೆಗೆ ಬಿದ್ದಿದ್ದಳು. ಗಾಯವಾಗಿದ್ದ ಮುಂಗಾಲನ್ನು ಬಿಟ್ಟು ರಗ್ಗು ಒದ್ದಿದ್ದರಿಂದ ಅವಳ ಗಾಯ ನೋಡಿ ಅದರ ಮೇಲೆ ಅಪ್ಯಾಯಮಾನವಾಗಿ ಬೆರಳಾಡಿಸಿದವನು ಅಲ್ಲಿ ಕೂರಲು ಆಗದೆ ತಕ್ಷಣಕ್ಕೆ ಎದ್ದು ಮಂಚದ ಮೇಲೆ ಬಂದು ಮಲಗಿದನು. ನನ್ನ ಮಗಳು ಎಜುಕೇಟೆಡ್, ತುಂಬ ಬುದ್ಧಿವಂತೆ ಎಂದು ತಿಳಿದಿದ್ದೆ. ಆದರೆ ಅವಳ ತಲೆಯಲ್ಲಿ ಬುದ್ಧಿಯೇ ಇಲ್ಲ ಎಂದು ಇವತ್ತು ತಿಳಿಯುತ್ತಿದೆ. ರಿತನ್ಯಾ ಎಂದು ಕೋಪದಲ್ಲಿ ಹೇಳಿದರು ನಾರಾಯಣರಾವ್. ಯಾಕೆ ಪಪ್ಪ ಹಾಗೆಲ್ಲ ಮಾತನಾಡುತ್ತಿದ್ದೀರಾ? ನಾನು ಯಾರೋ ರೌಡಿಯನ್ನೋ ಅಥವಾ ಪೊರ್ಕಿಯನ್ನೋ ಪ್ರೀತಿಸಿದ್ದರೆ ನೀವು ಈ ಮಾತನ್ನು ಹೇಳಬಹುದಿತ್ತು. ಆದರೆ ನಾನು ಪ್ರೀತಿಸಿರುವುದು ಒಬ್ಬ ಜೆಂಟಲ್ಮ್ಯಾನನ್ನು. ಅಂದು ಮನೆಗೆ ಬಂದವಳೇ ತಾನು ಪಾರ್ಥನನ್ನು ಪ್ರೀತಿಸುತ್ತಿರುವ ವಿಷಯವನ್ನು ತನ್ನ ತಂದೆ ತಾಯಿಯ ಬಳಿ ಹೇಳುತ್ತಿದ್ದ ಹಾಗೆ ಅವಳ ತಂದೆ ಅವಳ ಮೇಲೆ ಬಹಳ ಕೋಪ ಮಾಡಿಕೊಂಡು ಮಾತನಾಡುತ್ತಿದ್ದರು. ಅವನು ಒಬ್ಬ ಜೆಂಟಲ್ಮ್ಯಾನ್ ಆದರೆ ಸಾಲದು ರಿತನ್ಯಾ. ಮದುವೆ ಎಂದರೆ ತಮಾಷೆ ಎಂದು ತಿಳಿದಿದ್ದೀಯಾ? ನಮ್ಮ ಸ್ಟೇಟಸ್ಗೆ ತಕ್ಕನಾಗಿ ಇರಬೇಕು. ಅವನಿಗೆ ಬರುವ ಸಂಬಳಕ್ಕಿಂತ ಹೆಚ್ಚಿಗೆ ನಮ್ಮ ಮನೆಯ ಕಾರ್ ಡ್ರೈವರ್ಗೆ ನಾನು ಅದಕ್ಕಿಂತ ಹೆಚ್ಚಿನ ಸಂಬಳ ಕೊಡುತ್ತೇನೆ. ಸಂಬಳದ ವಿಷಯ ಆಗಿರಲಿ, ಅವನ ಹಿನ್ನೆಲೆ ಏನು? ಅವನ ಕುಟುಂಬ ಯಾವುದೂ ಇಲ್ಲ. ಕುಟುಂಬವೇ ಇಲ್ಲದೆ ಒಬ್ಬಂಟಿಯಾಗಿ ಇರುವವನಿಗೆ ನನ್ನ ಮಗಳನ್ನು ಹೇಗೆ ಕೊಡಲಿ? ನಾನು ಎಂದಿಗೂ ಈ ಮದುವೆಗೆ ಒಪ್ಪುವುದಿಲ್ಲ. ಖಂಡಿತವಾಗಿ ನಿರಾಕರಿಸಿಬಿಟ್ಟರು ನಾರಾಯಣರಾವ್ ಅವರು. ಕುಟುಂಬ ಇಲ್ಲದೆ ಇರುವುದು ಅದು ಅವನ ತಪ್ಪಲ್ಲ ಪಪ್ಪ. ಆ ವಿಧಿಯ ಮುಂದೆ ನಾವೆಲ್ಲ ತಲೆಬಾಗಲೇಬೇಕು. ನಿಮಗೆ ಇಷ್ಟು ಹಠ ಇರಬೇಕಾದರೆ ಇನ್ನು ನಾನು ನಿಮ್ಮ ಮಗಳು, ನನಗೆ ಇನ್ನೆಷ್ಟು ಹಠ ಇರಬೇಕು? ಈ ಜನ್ಮದಲ್ಲಿ ಮದುವೆ ಅಂತ ಆದರೆ ಅದು ಪಾರ್ಥನನ್ನು ಮಾತ್ರ. ನೀವು ಒಪ್ಪಿ ಅವರಿಗೆ ಮದುವೆ ಮಾಡಿಕೊಟ್ಟರೆ ಈ ಮದುವೆ ಆಗ್ತೀನಿ, ಇಲ್ಲದಿದ್ದರೆ ಜೀವನವಿಡೀ ಮದುವೆಯಾಗದೆ ಹಾಗೆ ಒಂಟಿಯಾಗಿ ಉಳಿಯುತ್ತೇನೆ ಎಂದು ಅದೇ ಗಟ್ಟಿತನದಲ್ಲಿ ತನ್ನ ತಂದೆಯ ಮುಂದೆ ಹೇಳಿ ಅಲ್ಲಿ ನಿಲ್ಲದೆ ಕೋಣೆಗೆ ಹೊರಟಿದ್ದಳು. ರೀ, ಇದೇನು ಇವಳು ಹೀಗೆ ಮಾತನಾಡಿ ಹೋಗುತ್ತಿದ್ದಾಳೆ? ಅವಳು ಅಷ್ಟು ಹಠ ಮಾಡಿದರೆ ಮುಂದೆ ಏನು ಮಾಡುವುದು? ಪಾರ್ಥ ಕೂಡ ಒಳ್ಳೆಯ ಹುಡುಗ, ಅದಕ್ಕೆ ನಮ್ಮ ಮಗಳನ್ನು ಅವನಿಗೆ ಎಂದು ಮಾತನಾಡುತ್ತಿರುವಾಗಲೇ ಅವರ ಮಾತನ್ನು ಅರ್ಧಕ್ಕೆ ತಡೆದವರು, ದೇವಿಕಾ, ನೀನು ಕೂಡ ಬುದ್ಧಿ ಇಲ್ಲದವಳ ಹಾಗೆ ಮಾತನಾಡುತ್ತಿದ್ದೀಯ. ಇರುವ ಒಬ್ಬಳೆ ಮಗಳನ್ನು ತೆಗೆದುಕೊಂಡು ಹೋಗಿ ಆ ಪೊಲೀಸ್ ಕೈಗೆ ಕೊಡು ಎಂದು ಹೇಳುತ್ತೀಯಾ? ಅವನ ಜೀವದ ಮೇಲೆ ಅವನಿಗೆ ನಂಬಿಕೆ ಇಲ್ಲ. ಅಂಥದ್ದರಲ್ಲಿ ನನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡು ಎನ್ನುತ್ತಿದ್ದೀಯಾ? ಇರುಳು ಕಂಡ ಬಾವಿಗೆ ಹಗಲು ಬೀಳಲು ನಾನು ತಯಾರಿಲ್ಲ. ಇಷ್ಟು ದಿನ ಹಠ ಮಾಡುತ್ತಾಳೆ ಎಂದು ನಾನು ನೋಡುತ್ತೇನೆ. ಸ್ವಲ್ಪ ದಿನ ಹಠ ಮಾಡಿ ಆಮೇಲೆ ಅವಳೇ ಸುಮ್ಮನಾಗುತ್ತಾಳೆ. ಇನ್ನು ಈ ವಿಷಯದ ಬಗ್ಗೆ ನೀನೇನು ಮಾತನಾಡಲು ಹೋಗಬೇಡ ಎಂದು ಹೆಂಡತಿಗೆ ಗದರಿದರು. ಮುಂದುವರೆಯುವುದು. ನಾರಾಯಣರಾವ್ ಅವರು ಪಾರ್ಥನನ್ನು ಮದುವೆ ಮಾಡಿಕೊಡಲು ಒಪ್ಪುತ್ತಾರಾ ಇಲ್ಲವಾ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.